ಬೆಂಗಳೂರಿನ ಕೆರೆಗಳು ಜಲಚರ ಜೀವಿಗಳ ವಾಸಕ್ಕೆ ಯೋಗ್ಯವಲ್ಲ ಅಂತ ಮತ್ತೆ ಮತ್ತೆ ಸಾಬೀತಾಗುವಂತಹ ವಿಚಾರ ಇದು. ಬಿಸಿಲಿನ ಬೇಗೆ ಒಂದು ಕಡೆ ಆದ್ರೆ ಇತ್ತ ಕೆರೆಗಳು ಬತ್ತಿ ಹೋಗ್ತಾ ಇದೆ. ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸುದ್ದಿ ಇದೆ, ನೋಡೋಣ. ಬೇಸಿಗೆ ಬಿಸಿಲಿನಿಂದ ಅಂತರ್ಜಲ ಕುಸಿತ ಬತ್ತುತ್ತಿದೆ ಮಡಿವಾಳ ಕೆರೆ. ಮಡಿವಾಳ ಕೆರೆಯಲ್ಲಿ ಸತ್ತು ಬಿದ್ದ ಮೀನುಗಳು, ಶಂಕ ಜೀವಿಗಳು. ಕೆರೆಗಳ ಕಲುಷಿತ ತಡೆಯದ ಸರ್ಕಾರದ ವಿರುದ್ಧ ಹೆಚ್ಚಾದ ಜನಾಕ್ರೋಶ. ಬೆಂಗಳೂರಿನಲ್ಲಿ ಸಾವಿರಾರು ಕೆರೆಗಳಿವೆ. ಕೆರೆಗಳೆಲ್ಲವೂ ಕಲುಷಿತ ಆಗಿ ಜಲಚರ ಜೀವಿಗಳು ಬದುಕದ ಸ್ಥಿತಿ ತಲುಪಿದೆ. ಇತ್ತ ಬೇಸಿಗೆಯ ತಾಪ ಹೆಚ್ಚಾಗ್ತಾ ಇತ್ತು, ಮಡಿವಾಳ ಕೆರೆ ಬತ್ತುತ್ತಾ ಇದೆ. ಕೆರೆ ಬತ್ತುತ್ತಾ ಇರೋದ್ರಿಂದ ಮೀನು, ಶಂಕು ಜೀವಿ ಸತ್ತು ಬಿದ್ದಿವೆ. ಇನ್ನು ಮೀನುಗಳಷ್ಟೇ ಅಲ್ಲದೆ ಈ ಕೆರೆಯಲ್ಲಿ ಶಂಕು ಜಲಚರ ಜೀವಿಗಳು ರಾಶಿಗಳು ವಾಸ ಮಾಡ್ತಾ ಇದ್ವು. ಆದ್ರೀಗ ಒಂದ್ ಕಡೆ ನೀರು ಕಲುಷಿತವಾದ್ರೆ ಮತ್ತೊಂದ್ ಕಡೆ ಕೆರೆ ಬತ್ತುತ್ತಾ ಇರೋದ್ರಿಂದ ಕಪ್ಪೆ ಚಿಪ್ಪು, ಶಂಕ ಜೀವಿಗಳು ಸತ್ತು ಬಿದ್ದಿತ್ತು. ಜನರೇ ಮಂಕರಿಯಲ್ಲಿ ಅವುಗಳನ್ನ ಎತ್ತಿ ಹೊರಗೆ ಹಾಕ್ತಿದ್ದಾರೆ. ಇನ್ನು ಮಡಿವಾಳ ಕೆರೆಯಲ್ಲಿ 114 ಹೆಚ್ಚು ಪ್ರಭೇದದ ಪಕ್ಷಿಗಳು ವಾಸ ಮಾಡ್ತಿವೆ. ಸಿವೇಜ್ ವಾಟರ್ ಕೆರೆಗೆ ಮಿಕ್ಸ್ ಆಗಿರೋದ್ರಿಂದ ಜಲಚರಗಳು ಸಾವನ್ನಪ್ತಾ ಇವೆ. ಮಾಲಿನ್ಯ ನಿಯಂತ್ರಣ ಮಂಡಳಿ ಕೂಡಲೇ ಎಚ್ಚೆತ್ತು ನೀರಿನ ಗುಣಮಟ್ಟ ಪರಿಶೀಲನೆ ಮಾಡಬೇಕು, ಮತ್ತೆ ನೀರು ಕಲುಷಿತ ಆಗದಂತೆ ಕ್ರಮ ವಹಿಸಬೇಕು ಅಂತ ಕೆರೆಗಳ ಸಂರಕ್ಷಕರು ಆಗ್ರಹಿಸಿದ್ದಾರೆ. ನಮ್ಮ BWSSB ಸಿಬ್ಬಂದಿಗಳು ಹಾಗೂ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಸಿಬ್ಬಂದಿಗಳು ಸ್ವಲ್ಪ ನೀರಿನ ಗುಣಮಟ್ಟದ ಬಗ್ಗೆ ಗಮನ ಕೊಡೋ ಅಗತ್ಯ ಇದೆ ಅಂತ ಅನಿಸುತ್ತೆ. ಯಾಕಂದರೆ ಸಾಕಷ್ಟು ಕೆರೆಗಳಲ್ಲಿ, ಪರ್ಟಿಕ್ಯುಲರ್ಲಿ ಈ 110 ಹಳ್ಳಿ ಅಂತ ನಾವೇನು ಹೇಳ್ತೀವಿ, ಅಲ್ಲಿ ಇನ್ನೂ ನೆಟ್ವರ್ಕ್ಗಳು ಸ್ಟ್ರಾಂಗ್ ಆಗಿಲ್ಲ, UGD ನೆಟ್ವರ್ಕ್ಗಳು ಸ್ಟ್ರಾಂಗ್ ಆಗಿಲ್ಲ. ಆದ ಕಾರಣ ಏನಾಗುತ್ತೆ ಅಂದರೆ ಅವಾಗವಾಗ ಈ ಸುವೇಜು ಕೆರೆಗೆ ಹರಿದು ಬರುತ್ತೆ. ಮಡಿವಾಳ ಕೆರೆ ಒಂದೇ ಅಲ್ಲ, ಬೆಂಗಳೂರಿನ ಹಲವು ಕೆರೆಗಳಲ್ಲಿ ಜಲಚರಗಳು ವಾಸ ಮಾಡ್ತಾ ಇದ್ದು ಅವುಗಳ ಸಂರಕ್ಷಣೆ ಮಾಡಬೇಕಾಗಿದೆ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.